ಹೆಲೋ, ವೆಲ್ಕಮ್ ಬ್ಯಾಕ್ ಎಲ್ರಿಗೂ. ಹೋಳಿಗೆ ಮಾಡೋದು ಹೇಗೆ ಅಂತ ಸಿಂಪಲಾಗಿ ತೋರಿಸ್ತೀನಿ. ಬಟ್ ಪ್ರಾಪರಾಗಿ ನಾನೇನು ಕುಕ್ಕಿಂಗ್ ರೆಸಿಪಿ ಥರನೇ ಸ್ಟಾರ್ಟ್ ಮಾಡಲಿಲ್ಲ. ಬಟ್ ಮಾಡುವಾಗ ಹೇಳೋಣ ಅಂದ್ಕೊಂಡೆ. ವಿಶೇಷವಾಗಿ ಮಾಡ್ತಾಯಿದ್ದೀನಿ ಇದನ್ನು. ನನ್ನ ಫ್ರೆಂಡ್ ಬರ್ತಿದ್ದಾಳೆ, ಅವಳಿಗೋಸ್ಕರ. ಅವಳು ಮುಸ್ಲಿಮ್ ಆಗಿರೋದ್ರಿಂದ ಅವಳಿಗೆ ಈ ಥರ ನಮ್ಮ ಹಿಂದೂ ಸಂಪ್ರದಾಯದ ಅಡುಗೆಗಳು ತುಂಬ ಇಷ್ಟ ಆಗುತ್ತೆ. ಹಾಗಾಗಿ ಅವಳಿಗಾಗಿ ಮಾಡ್ತಾಯಿದ್ದೀನಿ. ಬನ್ನಿ ಮೊದಲಿಗೆ ಏನೇನು ಮಾಡ್ತೀನಿ ಅಂತ ಹೇಳ್ತಾ ಹೋಗ್ತೀನಿ. ಅದನ್ನು ಕೇಳಿಸ್ಕೊಂಡು ನೋಟ್ ಮಾಡ್ಕೊಳ್ಳೋದಿದ್ರೆ ಮಾಡ್ಕೊಳ್ಳಿ. ನಾನು ಇನ್ನೊಂದು ಸತಿ ನಿಮಗೆ ರೆಸಿಪಿ ಬೇಕು ಅಂದರೆ ಹೇಳಿ, ನಾನು ಅದನ್ನು ಶೇರ್ ಮಾಡ್ತೀನಿ. ಫಸ್ಟಿಂದ ಪ್ರಾಪರಾಗಿ ವ್ಲಾಗ್ನ ಮಾಡಿ ಹಾಕ್ತೀನಿ. 2 ಕಪ್ ಮೈದಾ ಹಿಟ್ಟಿಗೆ ಸ್ವಲ್ಪ ಅರಿಶಿನ ಹಾಕ್ಕೊಂಡು, ಎಣ್ಣೆ ಹಾಕ್ಕೊಂಡು, ನೀರು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಂಡು ಈ ರೀತಿ ರೆಡಿ ಆಗುತ್ತೆ. ಇಷ್ಟು ಸ್ಮೂತಾಗಿ ಬರಬೇಕು. ಒಂದು ಚೆನ್ನಾಗಿ ಕಲಿಸ್ಬೇಕು. ಎಷ್ಟು ಮಟ್ಟಿಗೆ ನಿಮ್ಮ ಕೈಲಿ ಸಾಧ್ಯ ಅಷ್ಟು ಚೆನ್ನಾಗಿ ನಾದ್ಬಿಟ್ಟು ಅದನ್ನು ಇಡಬೇಕು. 2 ಅವರ್ಸ್ ಆದರೂ, ಮಿನಿಮಮ್ 2 ಅವರ್ಸ್ ಆದರೂ ನೆನಿಬೇಕು. ಅದು ಕೈಗೇನು ಅಂಟಲ್ಲ. ಕಲಿಸುವಾಗಲೇ ತೀರಾ ಎಣ್ಣೆ ಹಾಕ್ಕೊಂಡೆಲ್ಲ ಏನೂ ಮಾಡೋದು ಬೇಡ. ಚೆನ್ನಾಗಿ ನೀರಲ್ಲಿ ಫಸ್ಟ್ ಚೆನ್ನಾಗಿ ಕಲಸಿ 1-2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಈ ಥರ ನಾದಿದ್ರೆ ವೆರಿ ಸ್ಮೂತ್ ಆಗಿರುವಂತಹ ಹಿಟ್ಟು ರೆಡಿ ಆಗುತ್ತೆ. ಚಿರೋಟಿ ರವೆನೂ ಮಿಕ್ಸ್ ಮಾಡ್ಕೋಬೋದು, ಇಷ್ಟ ಇದ್ದವರು. ಅದು ಚೆನ್ನಾಗಿರುತ್ತೆ. ಸ್ವಲ್ಪ ನಾರು ಥರ ಬರುತ್ತೆ ಅಷ್ಟೇ. ಮೈದಾ ಹಿಟ್ಟೇ ಮಾಡಿಕೊಂಡ್ರೆ ಹಿಟ್ಟು ಒಳಗಡೆ ಹೂರಣ ಕೂಡ ಎಲ್ಲ ಹತ್ತಿರ ಸ್ಪ್ರೆಡ್ ಆಗುತ್ತೆ. ಅಷ್ಟು ಅಂಟು ಬರಲ್ಲ. ಮತ್ತು ಬರೀ ಹಿಟ್ಟು ಸೈಡಿಗೆ ಹೋಗಿಬಿಡುತ್ತೆ. ಆ ಥರ ಹೋಗದಿರ ನೀಟಾಗಿ ಒಳಗಡೆ ಫಿಲ್ ಆಗುತ್ತೆ. ಟ್ರೈ ಮಾಡಬಹುದು. ಅದ್ರ ಮೇಲ್ಗಡೆ ಸ್ವಲ್ಪ ಎಣ್ಣೆ ಎಲ್ಲ ಹಾಕಿ ಮುಚ್ಚಿಟ್ರೆ ಆಯಿತು. 2 ಅವರ್ಸ್ ಬಿಟ್ಟು ನೋಡಿದ್ರೆ ಈ ರೀತಿ ಇರುತ್ತೆ ನಿಮ್ಮ ಹಿಟ್ಟು. ನಾನು ಇದ್ರ ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ನನಗೆ ತೊಗೊಳಕ್ಕೆ ಈಸಿ ಅನಿಸುತ್ತೆ ಅಂತ. ಮತ್ತು ಮನೇಲಿ ಯಾರೂ ಇರಲ್ವಲ್ಲ, ಅವಾಗವಾಗ ಎಣ್ಣೆ ಹಾಕ್ಕೊಳಕ್ಕಾಗಲ್ಲ. ಹಾಗಾಗಿ ಇದ್ರ ಮೇಲೆ ಸ್ವಲ್ಪ ಹಾಕ್ಕೊಂಡು ಇಟ್ಕೊಂಡಿರ್ತೀನಿ ಅಷ್ಟೇ. ಈಸಿಯಾಗಿ ತೊಗೋಬೋದು ಮತ್ತು ಚೆನ್ನಾಗಿದೆ. ಚೂಸಿ ಆಗಿರುತ್ತೆ ಅಂತ. ಇದು ಈ ಥರ ಆಗಿರುತ್ತೆ 2 ಅವರ್ಸು. ಆಮೇಲೆ ಎಣ್ಣೆ ಹಾಕಿ ಎಲ್ಲ ಆದಮೇಲೆ ಒಂದು ಸ್ವಲ್ಪ ಹೊತ್ತು ಬಿಟ್ಟಿರ್ತೀನಿ. ನೆಕ್ಸ್ಟ್ ಹೂರಣ ಈ ಥರ ರೆಡಿಯಾಗಿತ್ತು. ನಾನು ತೋರಿಸಿದ್ದೆ ನಿಮಗೆ ಈ ಥರ ರೆಡಿ ಮಾಡ್ಕೊಂಡಿದ್ದೀನಿ ಅಂತ. ನಾನು ಕಡಲೆಬೇಳೆ, ಉದ್ದಿನಬೇಳೆ ಎರಡೂ ಹಾಕಿ ಮಾಡ್ಕೋತೀನಿ. ಸಮ್ಟೈಮ್ಸ್ ಬರೀ ತೊಗರಿಬೇಳೆಯಲ್ಲಿ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಬನ್ನಿ ಹೇಗೆ ಮಾಡ್ತೀನಿ ಅಂತ ಹೇಳ್ತಾ ಹೋಗ್ತೀನಿ. ಇದು ಬಟ ಪೇಪರ್ ಅಂದರೆ ಹೋಳಿಗೆ ಮಾಡುವಂಥ ಪೇಪರು. ಎಲ್ಲ ರೇಷನ್ ಅಂಗಡಿಲೂ ಸಿಗುತ್ತೆ. ಈ ಥರ ಇದ್ದು ಹೂರಣ ಮಾಡಿ ಸ್ವಲ್ಪ ದಿವಸ ಆಗಿತ್ತು. ಬಟ್ ಅವಳು ಬಂದಿರಲಿಲ್ವಲ್ಲ, ಹಬ್ಬ ಕಳೆದ್ಮೇಲೆ ಬಂದು, ಹಾಗಾಗಿ ಇಟ್ಕೊಂಡಿದ್ವಿ. ಬೆಳಗ್ಗೆ ತಿಂಡಿಗೆ, ಸಂಜೆ ಸ್ನ್ಯಾಕ್ಸಿಗೂ ಕೂಡ ನಾವು ಒಬ್ಬಿಟ್ಟೇ ಮಾಡ್ತಾಯಿದ್ವಿ. ಒಬ್ಬಿಟ್ಟೇ ತಿಂದಿದ್ದು. ಸ್ವಲ್ಪ ಕಿತ್ತು ಹೋದಂಗೆ ಆಗ್ತಿತ್ತು. ಯಾಕಂದರೆ ಹೂರಣ ಎಲ್ಲ ಮಾಡಿಟ್ಟು ಸ್ವಲ್ಪ ದಿವಸ ಆಗಿತ್ತರ 2 ಡೇಸೋ ಏನೋ ಆಗಿತ್ತು, ಫ್ರಿಜ್ಜಲ್ಲಿ ಇಟ್ಟಿದ್ವಿ. ಹಾಗಾಗಿ ಮಾಡಿಬಿಟ್ಟು ಇದೇ ತುಪ್ಪನ ಹಾಕೋದು. ತುಪ್ಪವನ್ನು ಹೇಗೆ ಸಂಸ್ಕರಿಸಿ ಇಡೋದು ಅಂದರೆ, ಸ್ವಲ್ಪ ಬೆಲ್ಲದ ತುಣುಕು, ಒಂದು ಅಚ್ಚಿಗೆನ ಸ್ವಲ್ಪ ಕಡಿಮೆ, ಒಂದು ಅರ್ಧ ಅಚ್ಚಷ್ಟು ಬೆಲ್ಲನ ಅದರೊಳಗಡೆ ಹಾಕಿಟ್ರೆ ತುಪ್ಪ ಮರಳಾಗಿ ತುಂಬ ಚೆನ್ನಾಗಿ ಆರೋಗ್ಯಕರವಾಗಿ ಸಿಗುತ್ತೆ. ತುಂಬ ವರ್ಷ ಕಾಪಾಡ್ಕೋಬೋದು, ತುಂಬ ದಿನ ಕಾಪಾಡ್ಕೋಬೋದು. ತುಪ್ಪ ಹಾಳಾಗಲ್ಲ. ನಾನು ತುಂಬ ತೆಳುವಾಗಿ, ತುಂಬ ಹದವಾಗಿ, ಹೂರಣ ಹಿಟ್ಟಲ್ಲಿ ಸಪ್ರೇಟ್ ಆಗಬಾರ್ದು. ಅಂದರೆ ಈಕ್ವಲಾಗಿ ಅದೆಲ್ಲ ಸ್ಪ್ರೆಡ್ ಆಗಬೇಕು. ಆ ಥರ ಮಾಡ್ತೀನಿ. ನಾನು ಮಾಡೋ ಹೋಳಿಗೆಯಲ್ಲಿ ಸೈಡಲ್ಲೆಲ್ಲೂ ಹೋಗಲ್ಲ. ಅಂದರೆ ಗಟ್ಟಿಯಾಗಿರುತ್ತೆ. ಮಧ್ಯದಲ್ಲಿ ಹೂರಣ ಇರುತ್ತೆ. ಅದು ಯಾವುದೇ ಥರದಲ್ಲೂ ಗಟ್ಟಿಯಾಗಿ ಸಿಗಲ್ಲ. ಆ ಥರ ತೆಳುವಾಗಿ ನೀಟಾಗಿ ಅಂದರೆ ತಟ್ಕೋತೀನಿ ನಾನು. ಕೈಯಲ್ಲೇ ತಟ್ಟೋದು ಆಲ್ಮೋಸ್ಟ್ ನಾನು. ನಂತರ ಮಿಷಿನ್ ಇದೆ ಹೋಳಿಗೆ ಮಾಡೋಕ್ಕೆ, ರೊಟ್ಟಿ ಮಾಡೋಕ್ಕೆ ಮಿಷಿನ್ ಇದೆ. ಬಟ್ ನಾನು ಯೂಸೇ ಮಾಡಲ್ಲ ಅದು. ಈ ಥರ ಕೈಯಲ್ಲೇ ತಟ್ಟಿ ಕೈಯಲ್ಲೇ ಮಾಡ್ತೀನಿ ನಾನು. ನನಗೆ ಕಂಫರ್ಟಬಲ್. ಎಲ್ಲರೂ ಏನಾದರೂ ಸ್ವೀಟ್ ಮಾಡೋಣ, ಏನಾದರೂ ಮಾಡೋಣ ಅಂದ ತಕ್ಷಣ ನನಗೆ ಫಸ್ಟ್ ಬರೋದೇ ಕೇಸರಿ ಬಾತು, ಬಿಟ್ಟರೆ ಹೋಳಿಗೆ ಅಥವಾ ಒಬ್ಬಿಟ್ಟು, ಬೇಳೆ ಒಬ್ಬಿಟ್ಟು ಅಥವಾ ಬೇಳೆ ಹೋಳಿಗೆನ ಮಾಡೋಕ್ಕೆ ನಾನು ಪ್ರಿಫರ್ ಮಾಡ್ತೀನಿ. ಕಾಯ್ದು ಕೂಡ ಮಾಡ್ತೀನಿ, ಕಂಫರ್ಟಬಲ್. ಬಟ್ ಬೇಳೆ ತುಂಬ ಚೆಂದ ಅನಿಸುತ್ತೆ, ತುಂಬ ಖುಷಿಯಾಗುತ್ತೆ. ಊರಲ್ಲಿ ಮಾಡಿದ ಥರ ಅಮ್ಮ ನೆನಪಾಗ್ತಾರೆ. ಅಮ್ಮ ಮಾಡಿದ ಥರ ತಿನ್ಬೋದು ಅಂತ. ನನ್ನ ಫ್ರೆಂಡ್ ಅವರು ಬಿರಿಯಾನಿ, ಕಬಾಬು, ಮೀಠಾ ಅಂತ ಮಾಡ್ತಾರೆ. ಪಾಯಸ, ಅಕ್ಕಿಯಲ್ಲಿ ಅನ್ನದಲ್ಲಿ ಪಾಯಸ ಮಾಡ್ತಾರೆ. ಅದನ್ನು ಮಾಡೋದ್ರಿಂದ ಅವಳಿಗೆ ಈ ಥರ ಅಡುಗೆಗಳು ತುಂಬ ಇಷ್ಟ ಆಗುತ್ತೆ. ಸೊ ಅವಳು ಬರ್ತೀನಿ ಅಂತ ಹೇಳಿದ್ಲು. ಹಾಗಾಗಿ ಸ್ವಲ್ಪ ಜಾಸ್ತಿ ಮಾಡಿಟ್ಟು ನಾನು ಎತ್ತಿಟ್ಟಿದ್ದೆ. ನಾನು ಒಬ್ಬಿಟ್ಟನ್ನು ಪ್ರಿಪೇರ್ ಮಾಡುವಾಗ ಆಲ್ಮೋಸ್ಟ್ ನಾನು ಎಣ್ಣೆನೇ ಬಳಸ್ತೀನಿ. ಬೇಯಿಸಲಿಕ್ಕೆ ತಟ್ಟುವಾಗ ಎಲ್ಲನೂ. ತಿನ್ನುವಾಗ ಅದಕ್ಕೆ ತುಪ್ಪ ಹಾಕ್ಕೊಂಡು ತಿಂತೀವಿ. ಹಾಲು ಕಡಿಮೆ ನಾವು ಹಾಕ್ಕೊಂಡು ತಿನ್ನೋದು. ತುಪ್ಪದಲ್ಲೇ ಹಾಕ್ಕೊಂಡು ತಿನ್ನೋದ್ರಿಂದ ಟೇಸ್ಟ್ ಗುಡ್ ಅನಿಸುತ್ತೆ, ಚೆನ್ನಾಗಿ ಅನಿಸುತ್ತೆ.
ನೀವುಗಳು ಹೇಳಿ ನನಗೆ, ನೀವು ಎಷ್ಟು ದಿವಸ ಮಾಡ್ಕೊಂಡು ತಿಂತೀರಾ ಹಬ್ಬದಲ್ಲಿ ಮಾಡಿದ್ದು ಅಡುಗೆನ? ಅಂದರೆ ಇಟ್ಬಿಟ್ಟು ಪುನಃ ಮಾಡ್ತೀರಾ ಅಥವಾ ಹಬ್ಬ ಮುಗಿದ ಮೇಲೂ ಆ ತಿಂಡಿಗಳನ್ನ ಮಾಡ್ತಾ ಇರ್ತೀರಾ ಏನು ಅಂತ? ನಿಮಗೆ ಯಾವ ತಿಂಡಿ ಇಷ್ಟ ಆಗುತ್ತೆ, ಏನೇನು ಮಾಡ್ತೀರಾ? ಅಥವಾ ಪ್ರಾಪರಾಗಿ ಇಂಥ ಹಬ್ಬದಲ್ಲಿ ಇಂಥ ತಿಂಡಿನೇ ಮಾಡಬೇಕು ಅಂತ ಇದ್ದ ಅಪ್ಪಿತಪ್ಪಿನ ಅದನ್ನು ಚೇಂಜ್ ಮಾಡಲ್ವಾ? ಅಥವಾ ಬೇರೆ ಏನಾದರೂ ಇದಾಗಿಲ್ಲ ಅಂದರೆ ಅದು ಮಾಡ್ಕೊಂಡು ತಿಂದರೂ ಪರವಾಗಿಲ್ಲ ಅಂದ್ಕೊಂಡು ಏನಾದರೂ ಮಾಡ್ತೀರಾ? ನೀವು ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ಹೇಳಿ ನನಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು. ನಮ್ಮನೆಗೆ ಯಾರು ಬಂದರು ಯಾರು ಬಿಟ್ಟರು, ಬಿಸಿಲು ಕಾಲ ಅಲ್ಲ, ಬೆಳಗ್ಗೆ ತುಂಬ ಜನ ಇರ್ತೀವಲ್ಲ, ಹಾಗಾಗಿ ಅಡುಗೆ ಊಟ ತಿಂಡಿ ಲೇಟ್ ಆಗುತ್ತಲ್ವ, ಹಾಗಾಗಿ ಒಂದು 10:30 11 ಗಂಟೆ ಆಗುತ್ತೆ ಟಿಫನು. ಹಾಗಾಗಿ 8:30 9 ಗಂಟೆ ಅಷ್ಟೊತ್ತಿಗೆ ಈ ಥರ ರಾಗಿ ಗಂಜಿ ಅಥವಾ ರಾಗಿ ಕಾಫಿಯನ್ನು ಮಾಡಿಬಿಟ್ಟು ಕೊಡ್ತೀವಿ. ಸ್ವಲ್ಪ ಹೊಟ್ಟೆನೂ ಆರಾಮಾಗಿರುತ್ತೆ. ಈ ಸೆಕೆ ಈ ಬಿಸಿಲಿಗೆ ಒಳ್ಳೆಯದು ಕೂಡ ಹೌದು. ಎಲ್ರಿಗೂ ಒಂದೊಂದು ಗ್ಲಾಸಸ್ ಬರುತ್ತೆ. ನೀರು, ರಾಗಿ ಹಿಟ್ಟು 1-2 ಸ್ಪೂನಷ್ಟು, ಪುನಃ ಬೆಲ್ಲ ಹಾಕ್ಬಿಟ್ಟು ಕಾಫಿ ಮಾಡೋದು. ಇದು ನಾನು ನೀರು ದೋಸೆಗಂತ ಮಾಡ್ಕೊಂಡಿದ್ದಂತಹ ಬ್ಯಾಟರ್. ಇದು 1 ಗ್ಲಾಸ್ ಅಕ್ಕಿ ನೆನೆಸಿದ್ರೆ 2ರಷ್ಟು ನೀರು ಹಾಕ್ಬಿಟ್ಟು ಇದನ್ನು ಬ್ಯಾಟರ್ ಮಾಡ್ಕೋಬೇಕು. ಬಟ್ ರುಬ್ಬುತ್ತಾ ಯಾರೂ ನೀರು ಹಾಕೋಬಾರ್ದು. ಅಷ್ಟಾಗಿ ಸ್ವಲ್ಪ ಈರುಳ್ಳಿ ಹಾಕೋಬೋದು, ಇಲ್ಲದಿದ್ದರೆ ಬರೀ ಒಂದೊಂದೇ ಹೇಳ್ತಿರೋದು ನಾನು. ಒಂದು ಸರ್ತಿ ಮಾಡೋಕೆ ಬರೀ ಈರುಳ್ಳಿನ ಹಾಕ್ಕೊಳ್ಬೋದು ಅಕ್ಕಿ ಜೊತೆ, ಇಲ್ಲ ಬರೀ ಆಲೂಗೆಡ್ಡೆ, ಬರೀ ತೆಂಗಿನಕಾಯಿನ ಹಾಕ್ಕೊಂಡು ಮಾಡಿದ್ರೆ ಟೇಸ್ಟ್ ಸ್ವಲ್ಪ ಚೇಂಜ್ ಆಗಿರುತ್ತೆ. ಮತ್ತು ಫ್ರೆಂಡ್ ಬಂದಿದ್ಲು ಅಂತಾದಮೇಲೆ ಸ್ಪೆಷಲಾಗಿ ನೀರು ದೋಸೆ ಮಾಡಬೇಕಲ್ವ, ನಾನು ರಾಗಿ ಕಾಫಿಯನ್ನು ಬೆಳಗ್ಗೆ ಕುಡಿದು ಎಲ್ಲರೂ ಇನ್ನೂ ಇದ್ದಿರಲಿಲ್ಲ, ಹಾಗಾಗಿ ರೆಡಿ ಮಾಡ್ಕೊಂಡು ಬ್ಯಾಟರ್ನ ತಿಂಡಿಗಂತ ತಿಂದ್ಕೊಂಡು ನೆಕ್ಸ್ಟು ರೆಡಿ ಆದ್ವಿ. ನಮ್ಮ ಮನೆಯಲ್ಲಿ ನಮ್ಮ ತಂದೆ ಯಾವತ್ತೂ ಕೊಟ್ಟಿಗೆಯಲ್ಲಿರುವಂತಹ ಮೂಕ ಪ್ರಾಣಿಗಳಿಗೆ ಮೊದಲು ಊಟ ಬಡಿಸಿ, ನಂತರ ಮನೆಯಲ್ಲಿರೋ ಚಿಕ್ಕ ಚಿಕ್ಕ ಹಾಲು ಕುಡಿಯುವಂಥ ಅಥವಾ ಹಸುಳೆಗಳಿಗೆ ಊಟ ಬಡಿಸಿ, ನಂತರ ವಯಸ್ಸಾದವರಿಗೆ ಬಡಿಸಿ, ನಂತರ ವಯಸ್ಸಿನಲ್ಲಿರುವವರು ಅಂದರೆ ಗಟ್ಟಿ ಜೀವಗಳು, ಬಿಸಿ ರಕ್ತದ ಹುಡುಗರು ಹುಡುಗಿಯರಿಗೆ ಊಟ ಬಡಿಸಬೇಕು ಅಂತ ಹೇಳ್ತಾರೆ. ಯಾಕಂದರೆ ನಮಗೆ ತಡ್ಕೊಳ್ಳೋ ಶಕ್ತಿ ಇರುತ್ತೆ ಅಂತ. ಹಾಗಾಗಿ ನಾನು ಮಾಡಿದಂತಹ ಎಲ್ಲ ಒಬ್ಬಿಟ್ಟು, ಇದುವರೆಗೂ ಏನೇನು ಮಾಡಿದೆ ಅದಷ್ಟು ಒಬ್ಬಿಟ್ಟುಗಳನ್ನ ಮನೆಯಲ್ಲಿರೋ ಚಿಕ್ಕ ಚಿಕ್ಕ ಮಕ್ಕಳಿಗೆ ಕೊಟ್ಟು, ಹಿರಿಯವರು ಅಂದರೆ ನಮ್ಮ ಮನೆಯವರಿಗೆ ಕೊಟ್ಟು, ನಂತರ ನಾನು ಮತ್ತು ನನ್ನ ಫ್ರೆಂಡ್ ತಿಂದ್ವಿ. ನಾನು ಮಾಡಿದ್ದು ಒಬ್ಬಿಟ್ಟು ಅವಳಿಗೋಸ್ಕರ. ಶಿ ಈಸ್ ಮೈ ಫೇವ್ರೆಟ್ ಪರ್ಸನ್. ಹಾಗಾಗಿ ತಿಂದ್ಬಿಟ್ಟು ಹಾಂ ಟೇಸ್ಟ್ ಹೇಳಿ ತಗೋ, ಆಫ್ ಮಾಡು ತಗೋ. ಹೇಗಿದೆ? ಪ್ರೀತಿಯಿಂದ ಮಾಡಿಕೊಟ್ಟಿರುವೆ. ತಿಂದುಬಿಟ್ಟು ಹೇಳ್ತೀನಿ ಆಯಿತಾ? ಹೇಳು ಬೇಗ. ಸೂಪರ್. ನೋಡೋಕ್ಕೆ ಹೇಗಿದೆ? ನೋಡೋಕ್ಕೆ ಚೆನ್ನಾಗಿ ಕಾಣಿಸ್ತಾ ಇದೆ. ನನ್ನ ಕಡೆನೇ ಘಮ ಘಮ ಅಂತಿದೆ. ಘಮ ಘಮ ನೋಡೋಣ.
ಬಿಡು ನೀನು ಕೈ ಹಾಕಿ ಇನ್ನೂ ಜಾಸ್ತಿ ಅರ್ಧಾಕ್ತೀಯಲ್ಲ ಅರ್ಧ ಗೊತ್ತಿದ್ದೆ ಈಗ ಜಾ ಇವಳು ತ್ರಿಶಂಕ್ನ ನೋಡಿ ತ್ರಿಶಂಕ್ನೇ ಮಾತಾಡಕ್ ಕಲ್ತಾಳ್ಕನೆ ಹಿಂದಿಲ್ ಮಾತಾಡ್ತಾನಲ್ಲ ಅವನು ಏ ಮೇತು ಜರಾವು ಅರಾವು ಅಂತ ಹಂಗೆ ಮಾತಾಡ್ತಾಳೆ ಇವಳುವೆ ಯಾರು ಮಾತಾಡ್ಸಿದ್ರೆ ಹೇಳ್ಬೇಕಂದ್ರೆ ನಾನೇ ಅವನ ಕಲ್ತ್ಕೊಂಡಿದ್ದೆ ಒಬ್ಬ ಯೂಟ್ಯೂಬರ್ ಫ್ರೆಂಡ್ ಇರೋದು ಅವನೇ ಯಾವತ್ತೂ ನಾನು ನೋಡೋದು ಹೋಗಿ ಆಚೆ ಇಬ್ರು ತಿಂದ್ರಲ್ಲ ಹೆಂಗಿತ್ತು ಒಬ್ಬಿಟ್ಟು ತಿಂದ್ರಲ್ಲ ಹೆಂಗಿತ್ತು ಬಾಯ್ಬಿಟ್ಟು ಹೇಳೋದೇನ ಚೆನ್ನಾಗಿತ್ತು ಹೇಳು ಹಾಳಾಗಿತ್ತು ಎಷ್ಟು ಹಾಳಾಗಿತ್ತು ಚಿಕ್ಕಿ ಮಾಡಿದ್ದು ಮರಿದ್ದು ಚೆನ್ನಾಗಿ ಮಾಡ್ತಾರ ಚಿಕ್ಕಿ ಇಲ್ವಾ ಸಾಕು ಇಷ್ಟೆಲ್ಲ ಸುಟ್ಕೊಂಡೆಲ್ಲ ಮಾಡಿದಕ್ಕೆ ಹೋಗುತ್ತಿಲ್ಲ. ನಾನು ಯಾವತ್ತೂ ಇದಕ್ಕೆ ಮುಂಚೆ ಉಪ್ಪಿಟ್ಟು ಮಾಡುವಾಗ ಯಾವತ್ತೂ ಎಣ್ಣೆ ಹಾರೋದು ತುಪ್ಪ ಹಾರೋದು ಮೈ ಮೇಲೆ ಆಗಿರಲಿಲ್ಲ. ಯೂಶ್ವಲಿ ಆಗಲ್ಲ. ಬಟ್ ನಾನು ಈ ಸರ್ತಿ ಸ್ವಲ್ಪ ಕೈ ಬಲಗಡೆ ಕೈ ಸ್ವಲ್ಪ ಪೇನ್ ಇದ್ದಿದ್ದರಿಂದ ಫಾಸ್ಟಾಗಿ ಅದನ್ನ ಮಗ್ಚಾಕ್ತಿದ್ದೆ. ತುಪ್ಪ ಅಥವಾ ಎಣ್ಣೆನ ಅದ್ರ ಮೇಲೆ ಹಾಕ್ತೀವಲ್ವ, ಅದು ಈ ಥರ ಫೋಲ್ಡ್ ಮಾಡೋ ಟೈಮಲ್ಲಿ ಹಾರಿಬಿಟ್ಟು ನನ್ನ ನೆಕ್ ಹತ್ರ ಸ್ವಲ್ಪ ಕಲೆ ಆಗಿತ್ತು, ಅಂದರೆ ಸುಟ್ಟೋಗಿತ್ತು. ಅದನ್ನೇ ನನ್ನ ಫ್ರೆಂಡಿಗೆ ಹೇಳ್ತಿದ್ದೆ ಹೋಗುತ್ತಲ್ವಾ ಅಂತ. ಅವಳು ಸ್ವಲ್ಪ ದಿನ ಆದಮೇಲೆ ಹೋಗುತ್ತೆ ಅಂತ ಹೇಳಿದ್ದು. ಥ್ಯಾಂಕ್ ಗಾಡ್ ಅದು ಹೋಗಿದೆ. ಮುಂದೆ ಬರುವಂತಹ ವ್ಲಾಗ್ಗಳಲ್ಲಿ ನೋಡ್ಬೋದು ನೀವು, ಕ್ಲಿಯರಾಗಿ ಹೋಗಿದೆ ಅದು ಹಾಗಾಗಿ ಟೈಮಲ್ಲೇ ತಕ್ಷಣವೇ ನಾನು ಬರ್ನಲ್ಲಿ ತಂದುಬಿಟ್ಟು ಹಚ್ಚಕ್ಕೆ ಸ್ಟಾರ್ಟ್ ಮಾಡಿದೆ. ಅವಾಗಿಂದ ಹೋಗಿದೆ. ಯಾರಾದರೂ ನಂತರ ಅಡುಗೆ ಮಾಡ್ತಾ ಸುಟ್ಕೊಂಡ್ರೆ ತಕ್ಷಣ ಅದನ್ನು ಆದಷ್ಟು ಫಸ್ಟು ಸ್ವಲ್ಪ ತಣ್ಣೀರಲ್ಲಿ ಉಜ್ಜಿ ತೊಳೆಯೋಕ್ಕಾಗಲ್ಲ, ಹಾಗಾಗಿ ಸ್ವಲ್ಪ ನೀರಲ್ಲಿ ಹಾಗೆ ಬಿಡಬಹುದು. ಬೇರೆ ಕೈ ಅದರ ಪ್ಲೇಸಲ್ಲಾದರೆ, ಇದು ಕುತ್ಕೆಲಾಗಿದ್ದರಿಂದ ಸ್ವಲ್ಪ ತಣ್ಣೀರಲ್ಲಿ ನಾನು ಒರೆಸ್ಬಿಟ್ಟು ಬಟ್ಟೆಯಲ್ಲಿ ಅದ್ದಿ ಒರೆಸಿ ಆಮೇಲೆ ಬರ್ನಲ್ಲಿ ಹಚ್ಚಕ್ಕೆ ಸ್ಟಾರ್ಟ್ ಮಾಡಿದೆ. ನೀಟಾಗಿ ಕ್ಲಿಯರ್ ಆಗಿದೆ. ಹೇಗಿತ್ತು ನೋಡಿ ಒಬ್ಬಿಟ್ಟು, ನೀಟಾಗಿ ಫ್ಲಫಿಯಾಗಿ ಬಂದಿದೆ. ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇದು ನಮ್ಮ ಮನೇಲಿರುವಂಥ ಗಿಡಗಳು. ಟೆರೆಸ್ ಮೇಲೆ ಇಟ್ಟಿದ್ದೀವಿ. ಇಲ್ಲಿ ಯಾವ್ಯಾವ ಗಿಡಗಳಿದೆ, ಏನೇನು ಗಿಡಗಳಿದೆ, ಯಾರ್ಯಾರು ಕೊಟ್ಟಿದ್ದು, ಹೇಗೆ ಬೆಳೆದಿದೆ ಅಂತ ಹೇಳ್ತೀನಿ ಡೀಟೇಲಾಗಿ ನೆಕ್ಸ್ಟ್ ವ್ಲಾಗಲ್ಲಿ. ಇದೇ ವ್ಲಾಗ್ ಇನ್ನು ಕಂಟಿನ್ಯೂ ಆಗುತ್ತೆ. ನಿಮಗೆಲ್ರಿಗೂ ಇಷ್ಟ ಆಗುತ್ತೆ. ಇದು ವಿಶೇಷವಾದ ವ್ಲಾಗ್. ನನ್ನ ಫೇವ್ರೆಟ್ ಪರ್ಸನ್ ಊರಿಂದ ಬಂದಿದ್ದಾರೆ, ಅವರಿಗಾಗಿ ನಾನು ಮಾಡಿದಂತಹ ಒಬ್ಬಿಟ್ಟನ್ನ ಪ್ರೀತಿಯಿಂದ ತಿನ್ನಿಸಿದಂತಹ ವ್ಲಾಗ್ ಇದು. ನಿಮ್ಮ ಲೈಫಲ್ಲಿ ಯಾರ್ಯಾರು ಸ್ಪೆಷಲ್ ಪರ್ಸನ್ಸ್ ಇದ್ದಾರೆ, ಅವ್ರು ಬಂದಾಗ ನೀವು ಯಾವ್ಯಾವ ಥರ ಅಡುಗೆ ಮಾಡಿ ತಿನ್ನಿಸ್ತೀರಾ, ಅಥವಾ ನಿಮಗೆ ಅವ್ರಿಗೆ ಏನೇನು ತಿನ್ನಿಸ್ಬೇಕು ಅನಿಸುತ್ತೆ ಅನ್ನೋದನ್ನು ನನಗೆ ಕಾಮೆಂಟ್ ಮಾಡಿ ಹೇಳಿ. ಈ ಬಿಸಿಲಿಗೆ ಬೆಂಗಳೂರಲ್ಲಿ ಯಾವ ಗಿಡ ಅಲ್ಲ, ಮನುಷ್ಯರು ಕೂಡ ಬಾಡಿ ಬತ್ತಿ ಹೋಗ್ತಿದ್ದಾರೆ. ಅಂಥದ್ರಲ್ಲಿ ನಮ್ಮ ಗಿಡ ಇಷ್ಟಿರೋದು ಒಳ್ಳೆಯದೇ, ಖುಷಿನೇ. ಬಟ್ ಅದನ್ನು ಚೆನ್ನಾಗಿ ಸೆಟ್ ಮಾಡಬೇಕು, ಟೈಮ್ ಸಿಕ್ಕಿಲ್ಲ, ಹಾಗಾಗಿ ಹೀಗಿದೆ. ಸೆಟ್ ಆದಾಗ ಖಂಡಿತವಾಗ್ಲೂ ನಿಮಗೆ ತೋರಿಸ್ತೀನಿ ಅಂತ ಹೇಳ್ತಾ ಈ ವ್ಲಾಗ್ನ ಪೂರ್ತಿ ನೋಡಿ ಹಿಟ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಅಂತ ಹೇಳ್ತಾ, ನಾನು ನಿಮ್ಮ ಧನ್ಯಶ್ರೀ ಎನ್ ಗೌಡ. ಪ್ರೀತಿ ಸದಾ ಹೀಗೆ ಇರಲಿ. ಹಿಟ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಅಂತ ಹೇಳ್ತಾ ಟೇಕ್ ಕೇರ್ ಆಲ್. ನಮಸ್ಕಾರ.